ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದ್ರಿ? ನಾವಂತ ಆರಾಮದಿ ನೋಡ್ರಿ. ನೀವು ಆರಾಮದಿರ ಅನ್ಕೋತೀನಿ. ಬರ್ರಿ, ಇದು ಸೋಮವಾರದಿಂದ ವ್ಲಾಗ್ ಐತಿ. ವ್ಲಾಗ್ ಸ್ಟಾರ್ಟ್ ಮಾಡಿನಿ, ಏನಾಗ್ತದೆ ತೋರಿಸ್ತೀನಿ. ಇದು ಮಂಗಳವಾರವರೆಗೂ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. 2 ದಿನದ ವಿಡಿಯೋ ಇರ್ತೈತಿ. ಪ್ಲೀಸ್ ಸ್ಕಿಪ್ ಮಾಡಾರ್ದೆ ನೋಡ್ರಿ. ಫಸ್ಟ್ ಸಾರಿ ನೋಡಕತ್ತವ್ರು ಸಬ್ಸ್ಕ್ರೈಬ್ ಆಗಿ ನೋಡ್ರಿ. ಅಬಿಗಿ ತೊಗೊಳೋರು ಯಾರು ಇರಲಿಲ್ಲ, ಹಾಗಾಗಿ ಅಬಿಗಿ ಕರ್ಕೊಂಡು ಬಂದಿದ್ರು. ಹೊತ್ಕೊಂಡು ಬರುವಾಗ 9 ಗಂಟೆಯಿಂದ 1:15 ಗಂಟೆಗೆ ಅದು ಮುಗಿತೈತಿ ಎಕ್ಸಾಮ್. SSLC ಎಕ್ಸಾಮ್ ಡ್ಯೂಟಿ ಐತಿ, ಪ್ರತಿ ವರ್ಷನೂ ಇರ್ತೈತಿ ನಮ್ದು. ಕರ್ಕೊಂಡು ಬಂದಿನಿ ಅವ್ರ ಪಪ್ಪನ ಜೊತೆ. ಸಂಸ್ಕೃತಿ ಮತ್ತು ಜಾನ್ವಿ ಅವರಿಗೆ ರಜೆ ಐತಲ್ಲ, ಹೊಲಕ್ಕೆ ಹೋಗ್ಯಾರ. ಅವರು ಹೊಲದಾಗ ನೀರದು ಬಿಡೋದೈತೈತೆ, ಅವ್ರಿಬ್ರಿಗೆ ಕರ್ಕೊಂಡು ಹೋಗ್ಯಾರ. ಎಕ್ಸಾಮ್ ಅಂತೂ ಭಾಳ ಸ್ಟ್ರಿಕ್ ನಡೆದಿದ್ದು ರೀ. ಓದೋರು ಹಣೆ ಬರ ಚಲೋ ಐತಿ, ಓದ್ಲಾರ್ದವರು ಡುಮ್ಕಿ ಹೊಡೆಯೋದೇ ಐತಿ. ಭಾಳ ಸ್ಟ್ರಿಕ್ ನಡೆದವು. ಏನೇನು ಕಾಫಿ ಇಲ್ಲ ನೋಡ್ಬೋದು. ಪೊಲೀಸ್ ವ್ಯಾನ್ ಅದೆಲ್ಲ ನಿಂತೈತಿ. ಒಂದು ಹುಡುಗ ಏನು ಕೊಡ್ಲಿಕ್ಕೆ ಬಂದಿದ್ದೇನೆ ಏನಾರು ಗೊತ್ತಾ, ಭಾಳ ತಿರ್ಗಾಡ್ಲಿಕತ್ತಿದ್ದ. ಅವನಿಗೆ ಕೂಡಿಸ್ಕೊಂಡು ಕೂತಾರ. 1-2-3 ತಾಸು ಆಯಿತು ಮುಂಜಾನೆಯಿಂದ ಹೋಗೋ ಟೈಮ್ವರೆಗೂ. ಅವನಿಗೆ ಕೂಡಿಸ್ಕೊಂಡು ಕೈ ಕಾಲೆಲ್ಲ ಮೊಳಕಾಲು ಉರಿಸಿ ಕೈಯೆಲ್ಲ ಮ್ಯಾಗ ಇದು ಮಾಡಿಸಿ ಪನಿಷ್ಮೆಂಟ್ ಥರ ಕೊಟ್ಟಾರ. ಕೂತು ಬಿಟ್ಟಾನ. ಇನ್ನೊಮ್ಮೆ ಈಗೆಲ್ಲ ಇನ್ನು ಯಾವಾಗಲೂ ಈ ಕಡೆ ಶಾಲೆ ಕಡೆನೇ ಅವ್ನು ಬಂದಿರಬಾರ್ದು, ಹಂಗಾಗೈತೆ ಅವನಿಗೆ ಫಜೀತಿ. ಇಲ್ಲಿ ಕಾಫಿ ನಡೀತಾವ ತಂದ್ಕೊಂಡು ಕಾಫಿ ಕೊಡ್ಲಿಕ್ಕೆ ಬಂದ ಅನ್ನಿಸ್ತೈತಿ. ಏನು ಮಾಡ್ಯಾನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿಕ್ಕೊಂಡು ಬಿದ್ದಾನ ಪೊಲೀಸ್ರ ಕೈಯಾಗ. ಕೂಡಿಸ್ಬಿಟ್ಟಾರಲ್ಲಿ. ಅಭಿ ನೋಡ್ರಿ ಹೆಂಗೆ ಆಟ ಆಡ್ಲಾಗತ್ತಾನ. ಈ ಬಾಟ್ಲಿ ಎಲ್ಲಿ ಹೋಗದಿದಿ? ಎಲ್ಲದ? ಅಲ್ಲಿ ಹೋಗದಿ ಬಾಟ್ಲಿ. ಚಪ್ಪಲೆಲ್ಲವ ನೀನು? ಚಪ್ಪಲ ಇಲ್ಲವು ಇಲ್ಲವು ಚಪ್ಪಲ. ಅಭಿನ್ ಶಾಂಡಲ್ ಚಪ್ಪಲ ನಾ ಹಾಕೊಳ್ಳೇನು? ನಾ ಹಾಕೊಳ್ಳಿ? ಪ್ರತಿ ವರ್ಷಕ್ಕಿಂತ ಈ ಸಾರಿ ಅಂತೂ ಒಂದು ಸ್ವಲ್ಪ ಜಾಸ್ತಿನೇ ಬಂದಾರ ಅನಿಸ್ತೈತಿ. ಪೊಲೀಸರು ಇಬ್ಬರು ಅಷ್ಟೇ ಬರ್ತಿದ್ರು, 4-5 ಜನ ಬಂದಾರ. ಎಲ್ಲೆಲ್ಲಿ ಸುತ್ತಮುತ್ತ ಎಲ್ಲಿ ಯಾರಿಗೂ ಬರೆಸ್ಕೊಟ್ಟಿಲ್ಲ. ಅಲ್ಲಿ ನೋಡ್ಬೋದು ನೀನು. ರೆಡ್ ಟೀ ಶರ್ಟ್ ಹಾಕೊಂಡಿದ್ದು ಒಂದು ಹುಡುಗ ಗಿಡ ತಳ ಗೊತ್ತೈತಿ. ಮುಂಜಾನೆ ಹಿಡ್ದು ಅಲ್ಲಿ ಕುಂದ್ರಿಸ್ಬಿಟ್ಟಾರ. ಅವನಿಗೆ ಪನಿಷ್ಮೆಂಟ್ ಕೊಟ್ಟಾರ. ಮೊಳಕಾಲೂರಿ ಕೈ ಒಂದು ಸ್ವಲ್ಪ ಮ್ಯಾಗ್ ಮಾಡ್ಕೊಂಡು ಕೂಡ್ನಿ, ಇನ್ನೊಮ್ಮೆ ಈ ಕಡೆ ಬಂದೆ ಅಂತ ನೋಡತ್ತೇಳಿ ಹೋಗೋವರೆಗೂ ಹಾಗೆ ಕೂಡ್ಸಿದ್ರು ಅವನಿಗೆ. ಹಲ್ಲು ತೋರಿಸು. ಮಾಡು ಎಲ್ಲಿಗೆ? ಹಲ್ಲು ತೋರಿಸು. ಹೊಲ ಬಾ. ಮತ್ತೊಂದು ಸ್ವಲ್ಪ ಹೊತ್ತಾಗನ ಎಕ್ಸಾಮ್ ಮುಗಿಯೋಕ್ಕಿಂತ ಮುಂಚೆನೇ ಕಳಿಸ್ಬಿಟ್ರು. ಇನ್ನೊಮ್ಮೆ ಈ ಕಡೆ ಬರಬೇಡ ನೋಡಪ್ಪ ಅಂತ ಹೇಳಿ ಹುಡುಗಗೆ ಹೋದರು. ಎಕ್ಸಾಮ್ ಎಲ್ಲ ಮುಗ್ದೈತಿ. ಒಂದು ಮಗುವಿನ ಹಿಂದೆ ಒಂದು 4 ಜನ ಬಂದಾರ. ಬಹುಶಃ ಬರೆಯೋರ್ಕಿಂತ ಹೊರಗೆ ನಿಂತವ್ರಿಗೆ ಟೆನ್ಷನ್ ಜಾಸ್ತಿ ಐತಿ, ಯಾವ ರೀತಿ ಬರೀತಾರೆ ಅಂತೇಳಿ. ನಾವು ಈಗ ಎಕ್ಸಾಮ್ ಎಲ್ಲ ಮುಗ್ದೈತಿ, ವಾಪಸ್ ಹೊಂಟಿವಿ. ಊಟ ಅದು ಮಾಡತ್ತಂದ್ರೆ ಮನೆಗೆ ಹೋಗಿ ಊಟ ಮಾಡ್ತೀವಿ ಅಂತ ಹೇಳಿದ್ವಿ. ನಮಗೂ ಕರ್ಕೊಂಡು ಹೋಗ್ಲಿಕ್ಕೆ ಅಭಿಯವ್ರ ಪಾಪ ಬರ್ತಾರೆ ಅಂತ ಹೇಳಿದ್ರೆ, ಹಾಗಾಗಿ ವೇಟ್ ಮಾಡ್ಲಿಕತ್ತೀವಿ. ಹೊಲಕ್ಕೆ ಹೋಗ್ಯಾರಲ್ಲ, ಹೊಲದಿಂದ ಬರಬೇಕು. ಅಭಿಗೂ ನಿದ್ದೆ ಬಂದೈತಿ. ಒಂದು ಸ್ವಲ್ಪ ಅವ್ರು ಬರತನ ಮುಂದಕ್ಕೆ ಬಂದು ನಿಂತ್ರೈತೆ. ಅಲ್ಲಿ ಎಲ್ಲರೂ ಹೋಗಿಬಿಟ್ಟಾರೆ. ಈಗ ನಾವು ಇಬ್ಬರೇ ಏನು ನಿಂದ್ರದಲ್ಲಿ ಅಂತೇಳಿ ಈ ಕಡೆ ಹೊರಗೆ ಬಂದು ನಿಂತೀವಿ. ಹಾಗೆ ಸಣ್ಣಗೆ ವಾಪಸ್ ಹೋದ್ರೈತೆ ತಂದ್ಕೊಂಡು ಗೇಟಿನ ಹೊರಗೆ ಬಂದೀವಿ. ಹಾಗೆ ಒಂದು ಸ್ವಲ್ಪ ನಡ್ಕೋತಾ ಹೋಗ್ಬೇಕು ಮುಂದಕ್ಕೆ. ಇನ್ನು ಸ್ವಲ್ಪ ಜನ ಅಷ್ಟೇ ಅದಾರ. ನನ್ನ ಜೊತೆ ಇದ್ದವರೆಲ್ಲ ಹೋದರು, ನಾನೇ ಒಬ್ಬಾಕಿನೇ ಇದ್ದೆ. ಎಕ್ಸಾಮ್ ಡ್ಯೂಟಿ ಮುಗಿಸ್ಕೊಂಡು ವಾಪಸ್ ಬಂದ ಬಳಿಕ ಊಟ ಅದು ಮಾಡಕತ್ತೀರಿ. ನನ್ನ ದೊಡ್ಡ ಮಗು ನೋಡ್ರಿ ಊಟ ಮಾಡತ್ತಂದ್ರೆ ನಾನೇ ಊಟ ಮಾಡಿಸ್ಬೇಕಂತ ದೊಡ್ಡಕ್ಕಿಗೆ ನಾನು ಊಟ ಉಣಿಸ್ಲಿಕತ್ತೀನಿ. ಸಣ್ಣಕ್ಕಿ ತಂತ ಊಟ ಮಾಡ್ಲಿಕತ್ತಾರ. ಅದೇನೋ ಗೊತ್ತಿಲ್ಲ, ಊಟ ಮಾಡಂದ್ರೆ ಒಲ್ಲತ್ತಾಳ, ಆದ್ರೆ ನಾನು ಉಣಿಸ್ದಾಗ ಮಾತ್ರ ಶೈ ಹತ್ತೈತೆ ಅನಿಸ್ತದ. ನೋಡ್ರಿ ಇಲ್ಲಿ ಸಂಸ್ಕೃತಿ ಊಟ ಮಾಡ್ಲಿಕತ್ತಾಳ ತಾನೇ. ಆದ್ರೆ ಸಣ್ಣಕ್ಕೆ ಉಣ್ಲಿಕತ್ತಾಳ, ದೊಡ್ಡಕ್ಕಿಗೆ ಊಟ ಮಾಡಿಸ್ಲಿಕತ್ತೀನಿ. ಅಭಿಗಂತೂ ಹೊಸುನೇ ಆಗಂಗಿಲ್ಲ, ಬರೀ ಅವ ಆಟನೇ ಆಡ್ತಾನ. ಅವ್ನಿಗೆ ಉಣಿಸ್ಲಿಲ್ಲ ಅಂದ್ರೂ ಅವ್ನಿಗೆ ಊಟದ ನೆನಪೇ ಆಗಂಗಿಲ್ಲ. ಅವ್ನಿಗೆ ಯಾವಾಗ ಹೊಸ ಆಗ್ತದ ಅವಾಗ ಉಣ್ತಾನ. ಕತ್ಲೆ ಕಾಣಿಸ್ಲಾಗತ್ತೈತಿ. ಬಾಗ್ಲ ಮುಚ್ಚಿರೇನು? ಲೈಟ್ ಬೇರೆ ಹಾಕಿಲ್ಲ. ಹಿಡಿ ಉಣು, ಬಡ ಉಣು ಸಾಕು. ವಿಡಿಯೋ ಕಂಟಿನ್ಯೂ ಮಾಡಿ ಏನಾರ ಒಂದು ರೆಸಿಪಿ ತೋರಿಸ್ಬೇಕಂತ ಮಾಡಿದಾರೆ. 3 ಜನ ಮಕ್ಕಳು ಒಟ್ಟು ಸಾಮ್ದೋಮ್ ಜಗಳ ಶುರು ಮಾಡಿಬಿಟ್ರು.
ಅವ್ರು ಜಗಳ ಬಿಡಿಸೋ ಸಾಲಾಗಿ ಸಾಕಾಗೋಯ್ತು. ಹಾಗಾಗಿ ಬ್ಯಾಡೆ ಕಿರಿಕಿರಿ ಅಂತೇಳಿ 3 ಜನ ಮಕ್ಕಳಿಗೆ ಮಕ್ಕೊಂಡು ಬಿಡ್ರವ ಅಂತೇಳಿಕೆಂದ್ರೆ ಒಂದು ಸ್ವಲ್ಪ ಬೈದು ಮಾಡಿ ಮನ್ಗಿಸ್ಬಿಟ್ಟೆ. 3 ಜನ ನಿದ್ದೆ ಮಾಡ್ಲಾಕತ್ತಿರು. ಅಬಿಗೂ ಮನ್ಗಿಸ್ಕೋತ ನನಗೂ ನಿದ್ದೆ ಬಂದುಬಿಡ್ತು. ಹಾಗಾಗಿ ಮಲ್ಕೊಂಡು ಬಿಟ್ಟೆವು. ವಿಡಿಯೋ ಕಂಟಿನ್ಯೂ ಆಗಿ ಏನು ರೆಸಿಪಿ ಅದು ಮಾಡೋದಾಗಲಿಲ್ಲ. ಎದ್ದು ಬೆಳಕ ನಮ್ಮ ಅಬಿಗೆ ನೋಡ್ರಿ ಅಲ್ಲಿ ಹೂವಿನ ಗಿಡಕ್ಕೆ ಹೋಗ್ಯಾನ. ಹೂವಂತೂ ಭಾಳ ಆಗ್ಯಾವು, ಆದರೂ ಹರಿದು ಹೂವದು ಹಾಕೋದಾಗಲಾಗೈತಿ. 1-2-3 ದಿನ ಆಯ್ತು ಹಿಂದೆ ಮಳೆ ಭಾಳ ಜೋರು ಬಂದೈತಿ. ಮಳೆ ಬಂದ ಸಲುವಾಗಿ ಅಕ್ಕಿ ಗಿಡ ಎಲ್ಲ ನೋಡ್ರಿ ಹೆಂಗೆ ಬಿದ್ದದ, ಅಡ್ಡದಿಡ್ಡಿ ಬಿದ್ದು ಬಿಟ್ಟೈತಿ. ಜೋರು ಬಂದೈತಿ ಮಳೆ. ಈಗ ಜೋಳ ಅದೆಲ್ಲ ರಾಶಿ ಬಂದಿರ್ತಾವೆ. ಈಗ ಮಳೆ ಬತ್ತಂದ್ರೆ ಜೋಳ ಎಲ್ಲ ಕರ್ರಗಾಗಿಬಿಡ್ತಾವೆ. ಆಮೇಲೆ ಕಣಿಕೆನೂ ಕರ್ರಗಾತೈತಿ. ಜೋಳ ಎಲ್ಲ ಸರಿ ಆಗಂಗಿಲ್ಲ. ಇದು ಎಕ್ಕಿ ಗಿಡದ ಹೂವು ಹಾರ ಮಾಡಿ ಹಣ್ಮಪ್ಪಗೆ ಹಾಕ್ತಾರೆ. ಭಾಳ ಚಲೋ ಆತ ದೇವ್ರಿಗೆ ಹಾಕೋದ್ರಿಂದ. ಮನೆ ಮುಂದೆ ಐತಿ ಆದರೂ ಹಾಕೋದಾಗವಲ್ದು ನಮ್ಗೆ. ಎಷ್ಟು ಚಂದ ಆಗ್ಯಾವ ನೋಡ್ರಿ. ಆಮೇಲೆ ಭಾಳ ದಿನದ ವಿಡಿಯೋ ಹಿಂದೆ ನಾನು ನಿಮ್ಗೆ ಪಪ್ಪಿ ಗಿಡ ತೋರಿಸಿದ್ದ. ಭಾಳ ಸಣ್ಣದಿತ್ತು, ತಾನೇ ಎದ್ದಿದ್ದ ಗಿಡ ಇತ್ತು. ಈಗ ನೋಡ್ರಿ ಅದೇ ಗಿಡ ಎಷ್ಟು ದೊಡ್ಡದಾಗೈತಿ, ಮಜಬೂತಾಗೈತಿ. ಒಂದು ಸ್ವಲ್ಪ ಪ್ರತಿದಿನ ನೀರು ಹಾಕ್ತೀವಿ, ಚೆಂದಾಗ್ಯದ ಗಿಡ. ಸನಿಪ್ದಿಂದ ತೋರಿಸ್ತೀನಿ ನೋಡ್ರಿ. ಕಾಯಿ ಆಗ್ಲಿಕ್ಕತ್ತಾವು ಇಷ್ಟು ಜಲ್ದಿನೇ. ಸಣ್ಣದೈತಿ ಗಿಡ ಆದರೂ ಜಲ್ದಿನೇ ಕಾಯಿ ಆಗ್ಲಿಕ್ಕತ್ತಾವು. ಅದು 2 ವರ್ಷದ ಹಿಂದಿನ ಗಿಡ ಏನಿತ್ತಲ್ಲ, ಅದು 2 ವರ್ಷದ ಗಿಡ ಆದ್ರೂ ಅದಕ್ಕೆ ಕಾಯಿ ಆದ್ರೂ ಉದುರ್ಲಿಕ್ಕತ್ತಿದ್ದು. ಒಟ್ಟು ಹಣ್ಣು ಆಗಲಾಗಿದ್ದು ಕಾಯಿ. ಈಗ ನೋಡ್ಬೋದು ಇದು ಸಣ್ಣದೈತಿ, ಎಷ್ಟು ಚಂದ ಕಾಯಿ ಆಗ್ಯಾವ. ಗಿಡನೂ ಚೆಂದಾಗ್ಯದ. 2 ವರ್ಷ ಹಿಂದಿನ ಗಿಡಕ್ಕೆ ಆಗಲಿಲ್ಲ, ಅದು ಕಡ್ದು ತೆಗೆದುಬಿಟ್ಟೆವು. ಅದು ಅಂಗಡಿ ಅದು ಮಾಡಾಗ. ವಿಡಿಯೋನ ಕಂಟಿನ್ಯೂ ಮಂಗಳವಾರವರೆಗೂ ಮುಂದುವರ್ಸೀನಿ ರೀ. ಇದು ಮಂಗಳವಾರದಿಂದ ವಿಡಿಯೋ ಐತಿ. ಇವತ್ತಿಂದ 2 ದಿನದ ವಿಡಿಯೋ ಐತಿ. ನಾನೀಗ ಇನ್ಸೂರೆನ್ಸ್ ಮಾಡಿಸೋ ಸಲುವಾಗಿ ತಾಲೂಕು ಆಫೀಸ್ಗೆ ಹೊಂಟೀನಿ. ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ರಿ ಅಂತ ಹೇಳಿದ್ರು. ಡಾಕ್ಯುಮೆಂಟ್ಸ್ ಎಲ್ಲ ಜೆರಾಕ್ಸ್ ಅದು ಮಾಡಿಸ್ಕೊಂಡೆ ನಾನು. ಭಾಳ ದಿನ ಆಯಿತು ಹೇಳಲಿಕ್ಕತ್ತು, ನಮಗೂ ಹೋಗೋದಾಗಿರಲಿಲ್ಲ. ಪಾಳೆನೂ ಭಾಳ ಇರ್ತೈತಿ ಮತ್ತು ಕೆಲಸನೂ ಇತ್ತು, ನಮ್ಮದು ಹೋಗಿರಲಿಲ್ಲ. ಬಂದೀವಿ ನಾನು ಅಬಿ ಮತ್ತು ನಮ್ಮ ಜೊತೆ ಇನ್ನೊಂದು 3 ಜನ ಬಂದಾರ. ನಾವೇ 4 ಜನ ಲಾಸ್ಟಿಗೆ ಉಳಿದಿದ್ದು. ಎಲ್ಲರೂ ಇನ್ಸೂರೆನ್ಸ್ ತಿರುಗಿ ಮಾಡಿಸ್ಬಿಟ್ರು. ಇಂಡಿ ತಾಲೂಕು ಎಲ್ಲ ಆಶಾದವರು. ಭಾಳ ಪಾಳೆನೂ ಇರ್ತೈತಿ, ಆಮೇಲೆ ಕೆಲಸನೂ ಭಾಳ ಅದತ್ತೇಳಿ ನಾವು ಹೋಗಿರಲಿಲ್ಲ. ಆರೋಗ್ಯ ಕಟ್ಟಡ ನೋಡ್ರಿ, ಆರೋಗ್ಯ ಇಲಾಖೆದ ಕಟ್ಟಡದ ಇಂದಿರಾ ಗಾಂಧಿಯವರ ಹಸ್ತದಿಂದ ನೆರವೇರಿಸಲ್ಪಟ್ಟ ಉದ್ಘಾಟನೆ ಅವಾಗಿಂದ ಐತಿ. ಇನ್ನೂ ಎಷ್ಟು ಗಟ್ಟಿಮುಟ್ಟು ಐತಿ. ಆಗಿನ ಕಾಲದ ಕಟ್ಟಡಗಳು ಹೆಂಗೆ ರೀ, ಗಟ್ಟಿಮುಟ್ಟೆ ಇರ್ತಾವೆ. ಎಷ್ಟು ವರ್ಷ ಆದ್ರೂ ಬಾಳಿಕೆ ಬರ್ತಾವೆ. ಈಗ ನಾವು ಕಟ್ಟೋ ಕಟ್ಟಡಗಳನ್ನೇ ಸರಿಯಾಗಿ ಇರಂಗಿಲ್ಲ. ಒಂದು 10 ವರ್ಷ 20 ವರ್ಷ ಆಯ್ತಂದ್ರೆ ಜಲ್ದಿ ಮನುಷ್ಯ ಬದುಕೋದೇ ಒಂದು 40 ವರ್ಷ ಬೇಡ 60 ವರ್ಷ ಬದುಕ್ತೀವಿ. ಜೀವನ ಪರ್ಯಂತ ಬರೀ ಮನೆ ಕಟ್ಟೋದ್ರಾಗೆ ಹೋಗಿಬಿಡ್ತೈತಿ. ಒಂದು ಮನುಷ್ಯ ಒಂದು ಜೀವಿತಾವಧಿ ಒಳಗೆ ಒಂದು 2-3 ಸಾರಿ ಮನೆ ಕಟ್ಟೋದೇ ಆಗ್ತಾವೆ. ಈಗಂತೂ ಅಷ್ಟು ಲೋ ಕ್ವಾಲಿಟಿ ಇರ್ತೈತಿ ಈಗಿನ ಕಟ್ಟಡದಾಗ. ನಮ್ದಂತೂ ಆಗಿತ್ತು. ಮತ್ತು ಅವ್ರದ್ದು ಇಷ್ಟು ಎಲ್ಲ ಫಿಲಪ್ ಮಾಡಿಸಿ ಟೇಲ್ರಿಂಗ್ ಕ್ಲಾಸ್ದೇನು ಹೇಳಿದ್ನಲ್ರಿ ನಾನು, ಅದಷ್ಟು ಹುಡ್ಕ್ಯಾಡ್ಕೊತ ಹೋದೆವು. ಅಡ್ರೆಸ್ ಎಲ್ಲದಂತೇಳಿ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಅಲ್ಲಿ ಹೆಸರು ನೋಂದಾಯಿಸಿ ಬಂದೆವು. ಫ್ರೀ ಕ್ಲಾಸ್ ಐತಿ. ಹೊಲ್ಗಿದ್ದು ಕಂಪ್ಯೂಟ್ರದ್ದು ಐತಿ, ಹೊಲ್ಗಿದ್ದು ಐತಿ. ನಾವು ಹೊಲ್ಗಿದ್ದು ಹಚ್ಚಿ ಬಂದೆ. ಆಮೇಲೆ ಬರುವಾಗ ಇಲ್ಲಿ ಇದು ಐತಲ್ಲ ತಹಶೀಲ್ದಾರ್ ಆಫೀಸ್ ಮಿನಿ ವಿಧಾನಸೌಧ, ಆ ಕಡೆದ ಇಷ್ಟು ಬಂದೆವು. ಬಿಸಿಲು ಭಾಳ ಐತಿ. ಅಬಿಗೆ ಒಂದು ಕ್ಯಾಪ್ ತೊಗೊಂಡಿನಿ. ಕ್ಯಾಪ್ ಹಾಕಿನಿ, ಕ್ಯಾಪ್ ಎಲ್ಲಿ ಹಾಕಿಸ್ಕೊಡಲ್ಲಾಗನ. ಅವನಿಗೆ ಇಷ್ಟ ಇಲ್ಲ. ವೇಲ್ ಹಾಕಿದ್ದೆ ನಾನು ಫಸ್ಟ್, ವೇಲ್ ಹಾಕ್ಕೊಳ್ಳಲಾಗನ ಅಂತೇಳಿ ಕ್ಯಾಪ್ ತೊಗೊಂಡಿನಿ. ಅದನ್ನೂ ಬೀಶ್ ಹೋಗ್ಲಿಕ್ಕತ್ತಾನ. ಬಿಸಿಲೊಂದು ಭಾಳ ಆಯಿತು. ಅಗದಿ ಜಲ್ದಿ ಆಯ್ತು ಕೆಲಸ. ಎರಡೂ ಅದು ಅಂತ ಹೇಳಿಕೆಂದ್ರೆ ಮತ್ತು ಹೆಂಗೂ ಇಲ್ತಾನ ಬಂದು ನೆನಪಾಯ್ತು ಅಂತೇಳಿ ಟೇಲ್ರಿಂಗ್ ಕ್ಲಾಸ್ ಇಷ್ಟು ಹುಡ್ಕಾಡ್ಕೊಂಡು ಹೋಗಿ ಅಲ್ಲಿ ಹೆಸರು ಎಲ್ಲ ಬರೆಸಿ ಬಂದೆವು. ಫೋಟೋ ಮತ್ತು ಆಧಾರ್ ಕಾರ್ಡ, 10th ಮಾರ್ಕ್ಸ್ ಕಾರ್ಡ, LC ಅದಷ್ಟು ತೊಗೊಂಡ್ರು ಡಾಕ್ಯುಮೆಂಟ್ಸ್. ಈಗ ವಾಪಸ್ ಬಸ್ ಸ್ಟ್ಯಾಂಡ್ ಕಡೆ ಹೊಂಟೀವ್ರಿ. ಉತ್ತರ ಕರ್ನಾಟಕದ ಕಡೆ ಕಲ್ಲ ಅಂದ್ರೆ ಭಾಳ ಇಷ್ಟ ರೀ. ಚಟ್ನಿ ಕುಟ್ಟೋದು, ಆಮೇಲೆ ಏನಾದರೂ ರುಬ್ಬೋದು ಅದಿತ್ತಂದ್ರೆ ಕಲ್ಲಾಗೆ ಭಾಳ ರುಬ್ತೀವಿ. ಆಮೇಲೆ ಇನ್ನೊಂದು ವಿಷಯ ಏನಂತಂದ್ರೆ ಮದುವೆ ಏನಾದರೂ ಇತ್ತಂದ್ರೆ ಒಳಕಲ್ಲು ಪೂಜೆ ಮಾಡಲಾರ್ದೆ ಮದುವೆ ಮಾಡೋಂಗಿಲ್ಲ. ಒಳಕಲ್ಲು ಪೂಜೆ, ಬೀಸುಕಲ್ಲು ಪೂಜೆ ಮಾಡ್ತೀವಿ. ನೀವು ಯಾರು ದೊಡ್ಡ ಮನೆಗಳು ಇದ್ದು ಅಂದ್ರೆ ನೀವೇನಾದರೂ ಒಳಕಲ್ಲು ಅದು ಇದ್ದಿತ್ತಿಲ್ಲ ಅಂದ್ರೆ ಸಣ್ಣದು ಬೇಕಾದರೂ ತಂದು ಇಟ್ಕೊಂಡು ಪೂಜೆ ಮಾಡ್ಬೋದು. ಬೀಸುಕಲ್ಲ, ಒಳಕಲ್ಲ, ಚಟ್ನಿ ಕುಟ್ಟೋ ಕಲ್ಲೆಲ್ಲ ಮಿನಿ ವಿಧಾನಸೌಧ ಇಂಡಿ ಒಳಗೆ ಮಿನಿ ವಿಧಾನಸೌಧ ಎದುರಿಗೆ ಅದಾವ, ಅದ್ರ ಮುಂದೆ ಐತಿ. ಇಂಡಿ ಎಲ್ಲಿದೈತಿ ಮಿನಿ ವಿಧಾನಸೌಧದ ಎದುರಿಗೆ, ಅದ್ರ ಮುಂದೆ ಕೂತಿರ್ತಾರ. ಬೀಸುಕಲ್ಲ, ಒಳಕಲ್ಲ, ಚಟ್ನಿ ಕುಟ್ಟ ಕಲ್ಲೂ ಐತಿ. ಮತ್ತು ಚಾಕ, ಶುಂಠಿ, ಬೆಳ್ಳುಳ್ಳಿ ಹಾಕ್ತಿದ್ದಂದ್ರೆ ಅದನ್ನೂ ಐತಿ. ಭಾಳ ದೊಡ್ಡದು ಬೇಡ ನಮ್ಗೆ, ಸಣ್ಣದು ಬರೀ ಏನಾದರೂ ಫಂಕ್ಷನ್ಗೆ ಅದಷ್ಟೇ ಪೂಜೆ ಮಾಡ್ಲಿಕ್ಕೆ ಅಷ್ಟೇ ಇಡ್ಲಿಕ್ಕೆ ಬೇಕಾಗಿತ್ತು ಅಂದ್ರೆ ಸಣ್ಣ ತೊಗೋಬೋದು. ಇಲ್ಲ ರೆಗ್ಯುಲರ್ ಆಗಿ ನಾವು ಯೂಸ್ ಮಾಡ್ತಿದ್ದೆ ಅಂದ್ರೆ ದೊಡ್ಡನು ತೊಗೋಬೋದು. ನೋಡ್ಬೋದು ಇಲ್ಲಿ ನಾನು ಇಲ್ಲಿ ರೇಟ್ ಕೇಳಿದೆ. ಸಣ್ಣದು ಬೆಳ್ಳುಳ್ಳಿ ಮತ್ತು ಶುಂಠಿ ಕುಟ್ಟೋದು ಸಣ್ಣದೈತಿ, ಅದಕ್ಕೆ 300 ರೂಪಾಯಿ ಹೇಳಿದ್ರು. ಬಹುಶಃ ಕಡಿಮೆ ಮಾಡಿ ಕೊಡ್ತಿದ್ರು ಕಾಣಿಸ್ತೈತಿ. ನಾನು ತೊಗೊಂಡ್ಲಿಲ್ಲ, ಜಸ್ಟ್ ಕೇಳೋ ಸಲುವಾಗಿ ಅಷ್ಟೇ ಕೇಳಿದೆ. ನಾನು ತೊಗೋಬೇಕಂತೇನು ಕೇಳಲಿಲ್ಲ. ಯಾರು ಬೇಕಾಗಿದ್ರೆ ತೊಗೋಬೋದು. ಮಿನಿ ವಿಧಾನಸೌಧ ಎದುರಿಗೈತಿ. ಹಾಗೆ ಅಡಾಡ್ ಮಾಡ್ಕೊತು. ಬೀಸಲು ಬೇರೆ ಆಗೈತಿ, ಬಸ್ ಹೋತಂತೇಳಿ ಬಂದೇವ್ರಿ ನಾವು. ಬರೋದ್ರಾಗೆ ಕಲಬುರ್ಗಿ ಬಸ್ ಹತ್ತಿತ್ತು. ಹಾಗೆ ಬಸ್ನಾಗ ಏರಿ ವಾಪಸ್ಸ ಊರ ಕಡೆ ಹೊಂಟೀವ್ರಿ.
ಆಮೇಲೆ ನಿಮ್ಗೆ 100 ರೂಪೀಸ್ ಒಳಗಡೆ ಒಂದು ಟ್ರೈಪಾಡ್ ತೋರಿಸ್ತೀನಿ. ಭಾಳ ಸಿಂಪಲ್, ಭಾಳ ಸಣ್ಣದು ಅನಿಸ್ತೈತಿ ನೋಡ್ಲಿಕ್ಕೂ, ಮತ್ತು ಭಾಳ ಬೆಸ್ಟ್ ಐತಿ. ನೋಡ್ಬೋದು ನೀವು. ಈ ರೀತಿ ಮಡ್ಚಕ್ಕೂ ಬರ್ತೈತಿ. ಈ ರೀತಿ ಮಡಚಿ ಒಂದು ಬ್ಯಾಗ್ನಾಗ ಅಥವಾ ಪಾಕೆಟ್ನಾಗ ಇಟ್ಕೊಳಕ್ಕೂ ಬರ್ತೈತಿ. ನಿಮ್ಗೆ ಎಷ್ಟು ಸೈಜು ಉದ್ದ ಬೇಕು, ಸೆಲ್ಫಿ ಸ್ಟಿಕ್ ಥರನೂ ಬರ್ತೈತಿ, ಮತ್ತು ಸ್ಟ್ಯಾಂಡ್ನೂ ಅದ. ಇಲ್ಲಿ ನೀವು ಏನಾರ ವಿಡಿಯೋ ಮಾಡೋರು ಇದ್ರಂದ್ರೆ ಈ ಥರ ಸ್ಟ್ಯಾಂಡ್ ಅದ. ಹಿಂಗೆ ಸ್ಟ್ಯಾಂಡ್ ಬರ್ತೈತಿ. ಹಿಂಗೆ ಸ್ಮಾಲಾಗಿ ಮಾಡಿ ತೋರಿಸ್ತೀನಿ ಅಂದರೆ ನಿಮ್ಗೆ ನೋಡ್ಬೋದು ಹೆಂಗೆ ಕೂಡ್ತೈತಿ. ಈ ರೀತಿ ಕೂಡ್ತೈತಿ. ಇಲ್ಲಿ ನೀವು ಕ್ಯಾಮ್ರಾ ಅಥವಾ ಅಲ್ಲ ಫೋನ ಫಿಕ್ಸ್ ಮಾಡ್ಬೋದು. ಕೆಳಗೆ ಸರಿಸಿ ಈ ರೀತಿಯಾಗಿ ಹಿಂಗೆ ಎಷ್ಟು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ಫೋನ್ ಫಿಕ್ಸ್ ಮಾಡ್ಬೋದು. ಇದು ಏನೈತಲ್ಲ, ಇದು ಐತಿ ಬ್ಯಾಟ್ರಿ, ಅಂದ್ರೆ ಟಾರ್ಚ್ ಬ್ಯಾಟ್ರಿ ಐತಿ. ನಾವು ಇಲ್ಲಿ ಹಿಂದ್ಗಡೆ ಇದು ಐತಿ ನೋಡ್ರಿ, ಇಲ್ಲಿ ಬಟನ್ ಐತಿ. ಇಲ್ಲಿ ನೀವು ಬಟನ್ ಪ್ರೆಸ್ ಮಾಡಿದ್ರೆ ಹತ್ತೈತಿ. ಕತ್ಲಾಗ ಒಂದು ಸ್ವಲ್ಪ ಬೆಳಕು ಜಾಸ್ತಿ ಕಾಣಿಸ್ತೈತಿ. ಈಗ ಹಗಲದಲ್ಲ, ಕಾಣಿಸಂಗಿಲ್ಲ ಅಷ್ಟೊಂದು. ಆಮೇಲೆ ಇದು ನೀವು ಹಿಂಗೆ ಬಾಗಿಸ್ಬೋದು, ಯಾವ ರೀತಿ ಬೇಕೋ ಆ ರೀತಿ ಹಿಂಗೆ ಬಗ್ಸಕ್ಕೆ ಬರ್ತೈತಿ. ಇದು ನೀವು ನಟ್ ಏನೈತಲ್ಲ, ಹಾಡ ಹತ್ತೈತಿಲಿ, ನಟ್ಟ ಲೂಸ್ನು ಮಾಡ್ಬೋದು, ಫಿಟ್ ಮಾಡ್ಬೋದು. ನಿಮ್ಗೆ ಹಿಂಗೆ ಬಗ್ಗಿಸಿ ಇದು ಫಿಟ್ ಮಾಡೋದು. ಇಲ್ಲ ಖಡಾನೇ ಬೇಕಂದ್ರೆ ಇದು ಒಂದು ಸ್ವಲ್ಪ ಲೂಸ್ ಮಾಡ್ಕೊಂಡು ಮತ್ತೆ ಹಿಂಗೆ ಮಾಡಿ ಮತ್ತೆ ಬಿಗಿ ಮಾಡ್ಬೋದು. ಹಿಂಗೆ ಬಿಗಿ ಮಾಡಿ ಆಮೇಲೆ ಈ ರೀತಿ ಬೇಕಾದರೆ ಈ ರೀತಿ ಮಾಡ್ಬೋದು, ಈ ರೀತಿ ಬೇಕಂದರೆ ಈ ರೀತಿ ಮಾಡ್ಬೋದು. ಇದ್ರ ಜೊತೆ ಚಾರ್ಜರ್ ಐತಿ. ಮನ್ಯಾಗ ನಿಮ್ಮದು ಫೋನಿನ ಚಾರ್ಜರ್ದು ಇದು ಇರ್ತೈತಲ್ಲ, ಕೇಬಲ್ ತೆಗೆದು ಅದಕ್ಕಿದು ಸೇರಿಸ್ಬೇಕು. ಸೇರಿಸಿ ಇದು ಚಾರ್ಜ್ ಹಾಕೋದು. ಆಮೇಲೆ ನಿಮ್ಮದೆಲ್ಲ ಕೆಲಸ ಮುಗಿದ ಬಳಿಕ ಹಿಂಗೆ ಸಣ್ಣದ ಸ್ಮಾಲ್ ಸೈಜ್ ಮಾಡಿಕೊಂಡು ಹಿಂಗೆ ಬಗ್ಗಿಸಿ ಇಲ್ಲಿ ಬಟನ್ ಐತಲ್ಲ, ಇದನ್ನು ಪ್ರೆಸ್ ಮಾಡಿದ್ರೆ ಆಯಿತು, ಬ್ಯಾಟ್ರಿ ಆಫ್ ಆಗ್ತೈತಿ. ಇಷ್ಟು ಸಣ್ಣದು, ಎಷ್ಟು ಸಣ್ಣದೈತೆ ಅಂದ್ರೆ ನೋಡ್ಲಿಕ್ಕೆ ಇದು ಟ್ರೈಪಾಡ ಅನಿಸೋದೇ ಇಲ್ಲ. ಸೆಲ್ಫಿ ಸ್ಟಿಕ್ಕು ಮತ್ತು ಟ್ರೈಪಾಡ ಎರಡು ರೀತಿಯಾಗಿ ಯೂಸ್ ಆಗ್ತದೆ. ಭಾಳ ಸಣ್ಣದೈತಿ. ಜಸ್ಟ್ 100 ರೂಪೀಸ್ ಅಷ್ಟೇ. ಇದು ನಾನು ಇಂಡಿಯಾಗೆ ತೊಗೊಂಡಿದ್ದು, ಯಾವುದೇ ಆನ್ಲೈನ್ ಇದರ ಆ್ಯಪ್ನ ತೊಗೊಂಡಿದ್ದಲ್ಲ. ನಾನು ಬೀದಿ ಬದಿ ಏನು ರೋಡ್ ಹತ್ರ ಮಾರ್ದಿರ್ತಾರಲ್ಲ ಬ್ಯಾಟ್ರಿ, ಅದು ಅವ್ರ ಹತ್ರ ತೊಗೊಂಡಿದ್ದು. ಆ್ಯಪ್ನಾಗ ನೀವು ಯಾವ್ದಾರು ಆನ್ಲೈನ್ ಆ್ಯಪ್ದಾಗೂ ತೊಗೋಬೋದು, ಮೀಶೋ, ಅಮೆಝಾನ್ದಾಗ. ಅದರ ನಾನು ಅಲ್ಲಿ ತೊಗೊಂಡಿದ್ದಲ್ಲ. ಅಲ್ಲಿ ಒಂದು ಸ್ವಲ್ಪ ಇದಕ್ಕಿಂತ ಜಾಸ್ತಿ ಇರ್ತೈತಿ ರೇಟ್. 100 ರೂಪಾಯಿದಾಗಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು 150 ಹಿಡಿದು ಆ ಕಡೆನೇ ಇರ್ತೈತಿ. ಹೆಂಗೆ ಅನಿಸ್ತು ಈ ವಿಡಿಯೋ ನೀವು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿ ತಿಳಿಸ್ರಿ. ಭಾಳ ಸಣ್ಣದೈತಿ. ಅಗದಿ ಬೇಕಾದ್ರೆ ಗಂಡು ಮಕ್ಕಳು ಜೇಬ್ನಾಗ ಹಾಕ್ಕೊಂಡು ತಿರುಗಾಡ್ಬೋದು, ಅಷ್ಟು ಸಣ್ಣದೈತಿ. ಮತ್ತು ಲಾಂಗ್ನೂ ಐತಿ, ಉದ್ದು ಬೇಕಾದ್ರೆ ಉದ್ದು ಮಾಡ್ಕೊಬೋದು, ಬಾಕ್ಸ್ನಾಗ ಹಾಕಿ ಇಡ್ಬೋದು. ಅದ್ರ ಜೊತೆ ಬ್ಯಾಟ್ರಿ ಚಾರ್ಜ್ ಮಾಡ್ಲಿಕ್ಕೆ ಚಾರ್ಜರ್ನೂ ಕೊಟ್ಟಾರ, ಮತ್ತು ಚಾರ್ಜರ್ದೇನು ಪ್ರಾಬ್ಲಮ್ ಇಲ್ಲ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಾಗ, ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ.